ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಿದ್ರಿ. ಸೊ ಒಂದು ಟಾಪಿಕ್ ಇಟ್ಕೊಂಡು ನಾನು ವಿಡಿಯೋ ಮಾಡೋಕ್ಕಾಗಲ್ಲ, ಅದನ್ನ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ. ಏನಕ್ಕಪ್ಪ ಅಂದರೆ ತುಂಬ ಜನಕ್ಕೆ ಆನ್ಸರ್ಸ್ಗಳು ಸಿಗ್ತಿಲ್ಲ. ಸೊ ಹಂಗಾಗಿನೇ ಇವತ್ತು ಕ್ವಶನ್ ಆ್ಯಂಡ್ ಆನ್ಸರ್ ಎಪಿಸೋಡ್ ಮಾಡ್ತಿದ್ದೀನಿ. ಕಳೆದ 3 ದಿವಸದಿಂದನೂ ಕೂಡ ಕ್ವಶನ್ ಆ್ಯಂಡ್ ಆನ್ಸರ್ ಎಪಿಸೋಡ್ ಮಾಡ್ತಿದ್ದೀನಿ. ತುಂಬ ಕಮೆಂಟ್ಸ್ಗಳು ರೀಡ್ ಮಾಡ್ಬೋದು ಇದರಲ್ಲಿ. ಸೊ ಹಂಗಾಗಿನೇ ಒಂದೇ ಒಂದು ಟಾಪಿಕ್ ಎತ್ಕೊಂಡು ಡೈಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿನೇ ನಿಮ್ಮ ಒಂದು ಕಮೆಂಟ್ಸ್ ಏನಿದೆ ಅದನ್ನು ಓದ್ಬಿಟ್ಟು ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ. ಸೊ ಇಲ್ಲೇನೋ ನಿಮ್ಮ ಕಮೆಂಟ್ಸ್ ಮಿಸ್ ಆಗಿದೆ ಅಂದರೆ ಈ ಒಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾಳೆ ಬರುವಂತ ಒಂದು ವಿಡಿಯೋಸ್ ಅಲ್ಲಿ ಆ ಒಂದು ಕಮೆಂಟ್ ನ ಪಿಕ್ ಮಾಡ್ತೀನಿ. ಓಕೆನಾ? ಸೊ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಯು ಸೆಟ್ ಟು ಡೂ ವೆರಿಫಿಕೇಶನ್ ಬ್ರೋ, ಹೌ ಟು ಡೂ ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಅಂದ್ರೆ ವೆರಿಫಿಕೇಶನ್ ಮಾಡಿಸಿ ಅಂತ ಹೇಳ್ತಿದ್ದೀನಿ. ಎಲ್ಲಿ ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಿದ್ರೆ. ಸೊ ಮೊದಲನೇದಾಗಿ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಮತ್ತೆ ನಿಮ್ಮ ಒಂದು DDO ಅಪ್ರೂವ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ, ಒಂದ್ಸತಿ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸಕ್ಕು ಅಂತ ಹೇಳ್ಬಿಟ್ಟು ಒಬ್ರು ಕಮೆಂಟ್ ಮಾಡಿದ್ದಾರೆ, ಬ್ರೋ ಥರ್ಡ್ ಲೆವೆಲ್ ವೆರಿಫಿಕೇಶನ್ ಆಗಿದೆ, ಬಟ್ DBT ಅನ್ನುವಂಥದ್ದು ಪುಷ್ ಆಗಿಲ್ಲ. ಮತ್ತೆ 4th ಲೆವೆಲ್ನ ಒಂದು ವೆರಿಫಿಕೇಶನ್ ಅನ್ನುವಂಥದ್ದು ಆಗಿದೆ, ಆಗಿಲ್ಲ. ಏನ್ ಮಾಡಬೇಕು ನೆಕ್ಸ್ಟ್ ಹೇಳಿ ಅಂತ ಹೇಳ್ಬಿಟ್ಟು ಕೇಳಿದರೆ ಸಕ್ಕು ಅವರೇ. 3rd ಲೆವೆಲ್ ವೆರಿಫಿಕೇಶನ್ ಅನ್ನುವಂಥದ್ದು ನಿಮ್ದಾಗಿದೆ ಅಂತ ಹೇಳೋದಾದ್ರೆ ಅಮೌಂಟ್ ಅಪ್ಡೇಟ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ಒಂದ್ ವೇಳೆ DBT ಪುಷ್ ಆಗಿಲ್ಲ ಅಂದ್ರೂ ಕೂಡ ವೆರಿಫಿಕೇಶನ್ ಆಗಿದೆಯಾ, DDO ಅಪ್ರೂವ್ಡ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಆಗಿಲ್ಲ ಅಂದ್ರೆ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. 4th ಲೆವೆಲ್ ಒಂದು ವೆರಿಫಿಕೇಶನ್ 3rd ಲೆವೆಲ್ದೇ ಆಗಿಲ್ಲ ಅಂದಮೇಲೆ 4th ಲೆವೆಲ್ ಎಲ್ಲಾಗುತ್ತೆ ವೆರಿಫಿಕೇಶನ್. ಸೊ ಹಂಗಾಗಿ 3rd ಲೆವೆಲ್ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಅಮೌಂಟ್ ಅಪ್ಡೇಟ್ ಆದ್ಮೇಲೆ ನೀವು 4th ಲೆವೆಲ್ ನ ಒಂದು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್, ಬ್ರೋ GDC ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಬಟ್ ನಾಟ್ ರಿಸೀವ್ಡ್ ಪೇಮೆಂಟ್ ಆಪ್ಷನ್, ಹೌ ಕ್ಯಾನ್ ಐ ಪೇ ಅಂತ ಹೇಳ್ಬಿಟ್ಟು ಕೇಳಿದರೆ. ಬ್ರೋ ನಿಮ್ದು ಅಪ್ಲಿಕೇಶನ್ ಸ್ಟೇಟಸ್ ನನಗೆ ವಾಟ್ಸ್ಆಪ್ ಮಾಡಿ ಬ್ರೋ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಮ್ಯಾಜಿಕ್ ಆಫ್ ಶ್ರೀಕೃಷ್ಣ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, 3rd ಲೆವೆಲ್ ಮತ್ತೆ 4th ಲೆವೆಲ್ ವೆರಿಫಿಕೇಶನ್ ಅನ್ನುವಂಥದ್ದು ಆಗಿಲ್ಲ ಅಂತ ಹೇಳ್ಬಿಟ್ಟು ಆಗಿಲ್ಲ ಅಂತ ತೋರಿಸಿದೆ ಅಂತ ಹೇಳಿದ್ದಾರೆ. ಫಸ್ಟ್ ವೆರಿಫಿಕೇಶನ್ ಮಾಡಿಸಿ ಬ್ರೋ, ಆಗಿಲ್ಲ ಅಂದ್ರೆ ವೆರಿಫಿಕೇಶನ್ ಮಾಡಿಸಿ. 4th ಲೆವೆಲ್ DDO ಅಪ್ರೂವ್ಡ್ ಇನ್ DBT ನೋ ಅಂತ ಇದೆ ಬ್ರೋ, ಅಮೌಂಟ್ ಬರುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಮಂತು. ನೆಕ್ಸ್ಟ್ ಬಂದ್ಬಿಟ್ಟು ಬಸವರಾಜ್ ಅನ್ನೋರ್ಗೆ ಅಮೌಂಟ್ ಬರುತ್ತೆ. ಗೋಲ್ಡ್ ಆಕಾಶ್ ಅಂತ ಯಾರೋ ಕಮೆಂಟ್ ಮಾಡಿದ್ದಾರೆ. ಬ್ರೋ ನಂದು 2025 ಮತ್ತೆ 26 ಫಸ್ಟ್ ಲೆವೆಲ್ ಅಂಡ್ ಸೆಕೆಂಡ್ ಲೆವೆಲ್, 3rd ಲೆವೆಲ್, 4th ಲೆವೆಲ್ ಅಲ್ಲಿ DDO ಅಪ್ರೂವ್ಡ್ ನೋ ಅಂತ ಇದೆ ಅಂಡ್ ಅವೈಟೆಡ್ ಇದೆ, ಅಮೌಂಟ್ ಬರುತ್ತಾ? ಅಮೌಂಟ್ ಅಪ್ಡೇಟ್ ಆಗಿ ಅವೈಟೆಡ್ ಅಂತ ಇದೆ ಅಂತ ಹೇಳಿದ್ರೆ ಫಸ್ಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ, ಅದಾದ್ಮೇಲೆ ನಿಮಗೆ ಅಮೌಂಟ್ ಅನ್ನುವಂಥದ್ದು ಬರುತ್ತೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಹಂಸ ಅನ್ನೋರು, ಬ್ರೋ ಮೈ ಅಪ್ಲಿಕೇಶನ್ ಸ್ಟೇಟಸ್ ಇಸ್ ಶೋಯಿಂಗ್ ಫಸ್ಟ್ ಲೆವೆಲ್ ಅಪ್ಲಿಕೇಶನ್ ವೆರಿಫೈ ನೋ ಅಂಡ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಸ್ಕಾಲರ್ಶಿಪ್ ಬಿಕಾಸ್ ಯುವರ್ ಸೀಟ್ ಟೈಪ್ಸ್ ಇಸ್ ಪ್ರೈವೇಟ್ ಕಾಲೇಜ್ ಮ್ಯಾನೇಜ್ಮೆಂಟ್. ಸೊ ಐ ಜಾಯಿನ್ ಥ್ರೂ ದ KCET, ಐ ಎಮ್ BDS ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಆಕ್ಚುಲ್ ಆಗಿ ಪ್ರೈವೇಟ್ ಸ್ಟೂಡೆಂಟ್ ಮತ್ತೆ ಪ್ರೈವೇಟ್ ಕ್ಯಾಂಡಿಡೇಟ್ ಅಂದ್ರೆ ಇವಾಗ ಫೀಸ್ ಕೊಟ್ಬಿಟ್ಟು KCET ಮುಖಾಂತರ ಇಲ್ದಿರಾ ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗಿದ್ದೀರಾ ಅಂತ ಹೇಳೋದಾದ್ರೆ ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಅನ್ನುವಂಥದ್ದು ಬರಲ್ಲ ನಿಮಗೆ. ಬಟ್ ನೀವು ಹೇಳ್ತಿರೋಂಥದ್ದು ಏನಪ್ಪ ಅಂದ್ರೆ KCET ಮುಖಾಂತರನೇ ಹೋಗಿದ್ದೀವಿ ನಾವು, ಅಂದ್ರೆ BDS ಸ್ಟೂಡೆಂಟ್ ನೀವು, ಬಟ್ ಅದು ನನಗೆ ಸ್ಕಾಲರ್ಶಿಪ್ ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ತೋರಿಸಿದೆ ಅಂತ ಹೇಳ್ತಿದ್ರೆ ಒಂದ್ಸತಿ ಅಪ್ಲಿಕೇಶನ್ ಸ್ಕ್ರೀನ್ಶಾಟ್ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ. ಸೊ ಒಂದು ವೇಳೆ ನಿಮ್ಗೆ ಅಲ್ಲೇನೋ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತೀನಿ. ಇಲ್ಲ ಅಂದರೆ ಸೊ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಏನೋ ರಾಂಗ್ ಎಂಟರ್ ಮಾಡಿರ್ತೀರ. ಸೊ ಹಾಗಾಗಿನೇ ಈ ಥರ ಬರುತ್ತೆ, ಬಿಟ್ಟರೆ ಈ ಥರ ಬರೋಕ್ಕೆ ಚಾನ್ಸೇ ಇಲ್ಲ. KCET ಮುಖಾಂತರ ಹೋಗಿದ್ದೀರಾ ಅಂತ ಹೇಳಿದ್ರೆ ಕಾಲೇಜ್ಗೆ, ಖಂಡಿತವಾಗ್ಲೂ ಕೂಡ ಪ್ರೈವೇಟ್ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಬರಲ್ಲ. ಅಲ್ಲಿ ನಿಮ್ಮದು ಗೌರ್ಮೆಂಟ್ ಕ್ಯಾಂಡಿಡೇಟ್ ಅಂತಲೇ ಬರುತ್ತೆ. ಅಂದರೆ ಯಾಕಪ್ಪ ಅಂದರೆ KCET ಮುಖಾಂತರ ಹೋಗಿದ್ದೀರಾ ಅಂತ, ಅದು ಪ್ರೈವೇಟ್ ಕಾಲೇಜ್ ಆಗಿದ್ರು ಕೂಡ KCET ಮುಖಾಂತರ ಹೋಗಿದ್ದೀರಾ ಅಂದರೆ ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಆಗಿರ್ತೀರಾ. ಬ್ರೋ ನಂದು ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿಲ್ಲ, ಹೇಳಿದ್ದೀನಿ ಬ್ರೋ ಅವಾಗಲೇ. ನೆಕ್ಸ್ಟು ಸಿಗ್ಮಾ ಅನ್ನೋರು ಯಾರೋ ಕಮೆಂಟ್ ಮಾಡಿದ್ದಾರೆ. ಬ್ರೋ 4th ಲೆವೆಲ್ DDO ನೋ ಅಂತ ಇದೆ, ಹೇಗೆ ಅಮೌಂಟ್ ಮೆನ್ಷನ್ಡ್ 69,214 rupees, ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ನೋ ಅಂತ ಇದೆ. ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಅವೈಟೆಡ್. ಬ್ರೋ ತಾಲೂಕು ಆಫೀಸ್ಗೆ ಹೋಗ್ಬೇಕಾ? ಬ್ರೋ ನಿಮ್ಮದು ವೆರಿಫಿಕೇಶನ್ ಆಗಿದೆಯೋ ಇಲ್ವೋ ಅನ್ನೋದು ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ವೆರಿಫಿಕೇಶನ್ ಆಗಿಲ್ಲ ಅಂದರೆ ವೆರಿಫಿಕೇಶನ್ ಮಾಡಿಸ್ಕೊಂಡು DDO ನೋ ಅಂತ ಇದೆ ಅಂದಮೇಲೆ DDO ಅಪ್ರೂವ್ಡ್ ಆಗಬೇಕು ಫಸ್ಟ್ ನಿಮ್ಮ ಅಪ್ಲಿಕೇಶನ್ನು. ಸೊ ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಲಿಲ್ಲ ಅಂದರೆ ಅಮೌಂಟ್ ಮೆನ್ಷನ್ ಆಗಿದ್ರು ಕೂಡ ಅವೈಟೆಡ್ ಅಂತ ಇರುತ್ತೆ, ಬಿಟ್ಟರೆ ಅಮೌಂಟ್ ಬರೋದಿಲ್ಲ, DBT ಪುಷ್ ಆಗೋದಿಲ್ಲ. ಸೊ ಹಾಗಾಗಿ DDO ನೋ ಅಂತ ಇದೆ ಅಂದಮೇಲೆ ಅಪ್ಲಿಕೇಶನ್ ಮಾಡಿಸ್ಬೇಕಾಗತ್ತೆ, ಅಪ್ರೂವ್ ಮಾಡಿಸಿ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ತೇಜಸ್ವಿನಿ ಅನ್ನೋರು, ಬ್ರೋ DBT ಪುಷ್ ಎಸ್ ಅಂತ ಇದೆ ಬಟ್ DDO ನೋ ಅಂತ ತೋರಿಸ್ತಿದೆ ಬ್ರೋ, ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಬ್ರೋ DDO ಯಾವತ್ತಿದ್ರೂ ಕೂಡ ಅಪ್ರೂವ್ಡ್ ಆಗಬೇಕು, ಇಲ್ಲಾಂದರೆ ನಿಮ್ಮ ಅಪ್ಲಿಕೇಶನ್ನಲ್ಲಿ ಅಮೌಂಟ್ ಅನ್ನುವಂಥದ್ದು ಬರೋದಿಲ್ಲ, ಅಪ್ಡೇಟು ಕೂಡ ಆಗೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೂರ್ಯ ಅನ್ನೋರು ಕಮೆಂಟ್ ಮಾಡಿದರೆ, ಬ್ರೋ ಫಸ್ಟ್ ಲೆವೆಲ್ನಲ್ಲಿ ಯು ಆರ್ ನಾಟ್ ಎಲಿಜಿಬಲ್ ಟು ಸ್ಕಾಲರ್ಶಿಪ್ ಆರ್ ಯೂನಿವರ್ಸಿಟಿ ಬೋರ್ಡ್ ಸೆಂಟ್ ಯುವರ್ ಸೀಟ್ ಟೈಪ್ಸ್ ಆಫ್ ಪ್ರೈವೇಟ್ ಕಾಲೇಜ್. ಅವಾಗಲೇ ಹೇಳಿದೆ ನಾನು. ಸೊ ನೀವು ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿದ್ರೆ ಆಗಲ್ಲ,
ಸಿಗಲ್ಲ. ಒಂದ್ ವೇಳೆ ನೀವು ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡಿದ್ದೀರಾ ಅಂತ ಹೇಳೋದಾದ್ರೆ ಬರೋದಿಲ್ಲ ನಿಮಗೆ ಸ್ಕಾಲರ್ಶಿಪ್. ಓಕೆನಾ, ಅಪ್ಲೈ ಮಾಡೋದು ಮಾಡಿರಿ, ಬಟ್ ಆದರೆ ಅಲ್ಲಿ ಎಲಿಜಿಬಲ್ ಇಲ್ಲ ಅಂತ ಬರುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗಣೇಶ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ವೆನ್ ವಿಲ್ ದೇರ್ ರಿಲೀಸ್ ಫಾರ್ 2025 and 26 ಸ್ಕಾಲರ್ಶಿಪ್ ಇನ್ 4th ಲೆವೆಲ್ ಇಸ್ ಶೋಯಿಂಗ್ ಅವೈಟೆಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ. ಸ್ಕಾಲರ್ಶಿಪ್ 2025 ಮತ್ತು 26 ಇಂದು ಈ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಒಳಗೆ ರಿಸೀವ್ ಆಗ್ಬೋದು. ಯಾಕಪ್ಪ ಅಂದರೆ 2024 ಮತ್ತು 25ನ ಒಂದು ಸ್ಕಾಲರ್ಶಿಪ್ ಅನ್ನುವಂಥದ್ದು ಅಮೌಂಟ್ ಅನ್ನುವಂಥದ್ದು ಬರ್ತಿದೆ ಎಲ್ಲರಿಗೂ ಕೂಡ. ಸೊ ಹಾಗಾಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಈ ಮಂತ್ ಒಳಗೆ ರಿಸೀವ್ ಆಗ್ಬೋದು. ಇಷ್ಟು ದೊಡ್ಡ ದೊಡ್ಡ ಕಮೆಂಟ್ ಎಲ್ಲ ಮಾಡಬೇಡಿ ದಯವಿಟ್ಟು, ಓದೋಕ್ಕಾಗಲ್ಲ, ಅದನ್ನು ಸ್ಕಿಪ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜಾಹ್ನವಿ ಮಹಾದೇವ ಸ್ವಾಮಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಹಲೋ ಬ್ರದರ್, SSP ಪ್ರೊಫೆಷನಲ್ ಕೋರ್ಸ್ 2024 ಮತ್ತು 25 ಫಸ್ಟ್ ಸೆಕೆಂಡ್ ಲೆವೆಲ್ ವೆರಿಫಿಕೇಶನ್ ಆಗಿದೆ, ಬಟ್ DDO ಪುಷ್ ನೋ ಅಂತ ಇದೆ. 25 ಮತ್ತು 26 ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಕೂಡ ಪ್ರೋಸೆಸ್ ಆಗಿಲ್ಲ. ಆ್ಯಂಡ್ ಎಲ್ಲ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಅಪ್ಡೇಟ್ ಆಗಿದೆ. ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ, ಎಷ್ಟು ದಿನ ಆಗುತ್ತೆ ಅಮೌಂಟ್ ಬರೋಕ್ಕೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಮೊದಲನೇದಾಗಿ ನೀವು 2024 ಮತ್ತು 25 ಸ್ಕಾಲರ್ಶಿಪ್ ವೆರಿಫಿಕೇಶನ್ ಆಗಿದೆ ಅಂದಮೇಲೆ ಈ ಮಂತ್ ಒಳಗೆ ರಿಸೀವ್ ಆಗುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಬ್ರೋ ನಂದು ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿದೆ, ಎಸ್ ಅಂತ ಇದೆ, ಬಟ್ ಸೆಕೆಂಡ್ ಲೆವೆಲ್ ನೋ ಅಂತ ಇದೆ, ಡೀಟೇಲ್ಸ್ ನಾಟ್ ಫೌಂಡ್ ಅಂತ ಬರ್ತಿದೆ. ಥರ್ಡ್ ಲೆವೆಲ್ ಪುಷ್ ಟು DBT ಅಂತ ಇದೆ, ಪೇಮೆಂಟ್ ನೋ ಅಂತ ತೋರಿಸ್ತಿದೆ, ಏನು ಮಾಡಬೇಕು, ವೆರಿಫಿಕೇಶನ್ ಮಾಡಿಸ್ಬೇಕು ಬ್ರೋ. NSP ಡೇಟಾ ಫೇಲ್ಡ್ ಶೋಯಿಂಗ್ ಮತ್ತೆ ಅಪ್ಲೈ ಮಾಡಿ ಬ್ರೋ, ಮತ್ತೆ ರಿಫ್ರೆಶ್ ಮಾಡಿ ಬ್ರೋ, ಸರಿ ಹೋಗುತ್ತೆ, ಅದೇನು ಪ್ರಾಬ್ಲಮ್ಮೇ ಅಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಮಾನ್ವಿತಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಬ್ರೋ ಐ ಗಾಟ್ ಮೈ SSP ಫಾರ್ 2025 and 26, but I do not get my SSP for 2024 and 25. It's showing awaiting what happening. 2025-26 ಇಂದ ಅಮೌಂಟ್ ಬಂದಿದೆ ಅಂದಮೇಲೆ 24 ಮತ್ತು 25 ಕೂಡ ಅಮೌಂಟ್ ಬರುತ್ತೆ. 24 and 25 ಫಸ್ಟ್ ಬರಬೇಕಾಗಿತ್ತು ನಿಮಗೆ. ಸೊ ನಿಮಗೆ ಅದೃಷ್ಟ 2025 ಮತ್ತು 26 ಇಂದ ಬಂದಿದೆ, 100% ಬರುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಈ ಮಂತ್ ಒಳಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಾಮಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಸೆಕೆಂಡ್ ಲೆವೆಲ್ ಅಪ್ರೂವ್ಡ್ ಬಟ್ ಥರ್ಡ್ ಲೆವೆಲ್ DBT ನೋ ಅಂತ ಇದೆ ಬ್ರೋ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. DBT ನೋ ಅಂತ ಇದೆ, ಅಪ್ಲಿಕೇಶನ್ ವೆರಿಫೈ ಆಗಿದೆ, ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ವೆರಿಫೈ ಆಗಿದೆ ಅಂದರೆ ಅಮೌಂಟ್ ಬರುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರದರ್ ಕಾರ್ತಿಕ್ ಅನ್ನೋರು, ಬ್ರದರ್ SSP ಫಸ್ಟ್ ಲೆವೆಲ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ವೆರಿಫೈ ಆಗಿಲ್ಲ ಬ್ರದರ್, OBCD ಆಫೀಸ್ಗೆ ಹೋಗಿ ಕೇಳಿದ್ರೆ ಪರ್ಸೆಂಟೇಜ್ ಕಮ್ಮಿ ಇದೆ 60% ಎಬೋ ಅವರೇಜ್ ಇರಬೇಕು, ಆದರೆ ಬ್ರದರ್ SSP ಅಮೌಂಟ್ ಬರಲ್ಲ ಬ್ರದರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ. 60% ಬಿಲೋ ಇದೆ ಅಂತ ಹೇಳೋದಾದ್ರೆ ನಿಮಗೆ ಸ್ಕಾಲರ್ಶಿಪ್ ಬರಲ್ಲ ಅಂತಲೇ ಹೇಳ್ಬೋದು, 60% ಮೇಲೆ ಇರಬೇಕಾಗುತ್ತೆ, ಅವರೇ ಹೇಳಿದಾರಲ್ವಾ. ಸೊ ಹಂಗಾಗಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ ನಂದು 2024 ಮತ್ತು 25 ಅಮೌಂಟ್ 18,000 ತೋರಿಸಿದೆ, ಬಟ್ DBT ನೋ ಅಂತ ಇದೆ, ಅಮೌಂಟ್ ಬರುತ್ತಾ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 2025 ಮತ್ತು 26 ಇಂದು DBT ಪುಷ್ ಆಗಿದೆ, ಬಟ್ DDO ಅವೈಟೆಡ್ ಅಂತ ತೋರಿಸಿದೆ, ಪ್ಲೀಸ್ ರಿಪ್ಲೈ ಮಾಡಿ. ಸೊ DDO ಅಪ್ರೂವ್ ಆಗಿಲ್ಲ ಅಂದರೆ ಅದನ್ನು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಬ್ರೋ. 2025 ಮತ್ತು 26 ಇಂದು ಇವಾಗ ಅಪ್ಲೈ ಮಾಡಿರ್ತೀರಾ ನೀವು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. 25 ಮತ್ತು 24, 25 ಬಂದಿದೆ ಅಂದರೆ ಇದನ್ನು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ, ಅದೇನು ದೊಡ್ಡ ವಿಷಯ ಅಲ್ಲ. OBC 2025-26 ಅಮೌಂಟ್ ನಾಟ್ ಕ್ರೆಡಿಟ್ ಅಂತ ಇದೆ ಬ್ರೋ, ಬರುತ್ತೆ ಬ್ರೋ, ವೇಟ್ ಮಾಡಿ ಬ್ರೋ, ವೆರಿಫೈ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ, ಬರುತ್ತೆ. ಸೊ ಇಷ್ಟೇ ಇವತ್ತು ಕ್ವಶನ್ ತೊಗೊಳಕ್ಕಾಗೋದು, ತುಂಬ ಅಂದರೆ ತುಂಬ ಕಮೆಂಟ್ಸ್ ಬಂದಿದೆ ಇವತ್ತು. ನೆಕ್ಸ್ಟ್ ಇನ್ನೊಂದು ತೊಗೊತೀನಿ ನೋಡಿ ಬ್ರೋ, NSP ಅದೇ ಡೇಟಾ ಫೌಂಡ್, ಅದು ಹೇಳಿದ್ದೀನಿ. DBT ಪುಷು ಎಲ್ಲರ ಅಮೌಂಟು ಬರುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮ್ದು ವೆರಿಫೈ ಆಗಿದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ, ಆಗಿಲ್ಲ ಅಂದರೆ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಓಕೆನಾ. ಸೊ ಆದಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ವೇಳೆ ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ಪ್ರಾಬ್ಲಮ್ ಆಗಿದೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ತುಂಬ ಮೆಸೇಜಸ್ ಬರ್ತಿದೆ, ನಿಮಗೆ ರಿಪ್ಲೈ ಮಾಡಿಲ್ಲ ಅಂದರೆ ಬೇರೆಯವ್ರಿಗೆ ಯಾರು ರಿಪ್ಲೈ ಮಾಡ್ತಿರ್ತೀನಿ. ಸೊ ನಿಮಗೂ ಕೂಡ ರಿಪ್ಲೈ ಬರುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಒಬ್ಬೊಬ್ಬರಿಗೆ ಅಪ್ಲಿಕೇಶನ್ ಚೆಕ್ ಮಾಡ್ಕೊಂಡು ವೆರಿಫೈ ಮಾಡಿ ರಿಪ್ಲೈ ಮಾಡಬೇಕು. ಸೊ ಹಾಗಾಗಿನೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ವಾಟ್ಸಪ್ಪಲ್ಲೂ ಕೂಡ ತುಂಬ ಜನ ಮೆಸೇಜ್ ಮಾಡ್ತಿದ್ರೆ ಅವ್ರಿಗೂ ಕೂಡ ರಿಪ್ಲೈ ಬರುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. 7 ರಿಂದ 8 ಜನಕ್ಕೆ ನಾನು ಪಾಸಿಬಲ್ ರಿಪ್ಲೈ ಮಾಡ್ತೀನಿ ಡೈಲಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತಿಲ್ಲ ಅಂದರೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆನಾ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.